ನಮಸ್ಕಾರ ಸ್ನೇಹಿತರೆ. ಭಾರತದ ರಕ್ಷಣಾ ವಲಯದಲ್ಲಿ ಈಗ ಒಂದು ಆಘಾತಕಾರಿ ಬೆಳವಣಿಗೆ ನಡೆದಿದೆ. ನಮ್ಮ ಶತ್ರು ದೇಶಗಳಾದ ಪಾಕಿಸ್ತಾನ ಮತ್ತು ಚೀನಾಕ್ಕಿಂತ ಹೆಚ್ಚು ಆತಂಕ ಈಗ ನಮ್ಮ ಸ್ನೇಹಿತ ಅಮೆರಿಕದಿಂದಲೇ ಶುರುವಾಗಿದೆ. ಗಮನಿಸಿ, ಭಾರತದ ಹೆಮ್ಮೆಯ ತೇಜಸ್ ಮಾರ್ಕ್ II ಯುದ್ಧ ವಿಮಾನಗಳು ಹಾರಲು ಅಮೆರಿಕದ GE-F414 ಇಂಜಿನ್ಗಳು ಬೇಕು. ಮೋದಿ ಅಮೆರಿಕಕ್ಕೆ ಹೋದಾಗ ಈ ಬಗ್ಗೆ ಐತಿಹಾಸಿಕ ಒಪ್ಪಂದ ಕೂಡ ಆಗಿತ್ತು. ಆದರೆ ಈಗ ದಿಢೀರ್ ಅಂತ ಅಮೆರಿಕ ನಾವು ಈಗಲೇ ಇಂಜಿನ್ ಕೊಡಲು ಸಾಧ್ಯವಿಲ್ಲ ಅಂತ ಹೇಳಿದೆ. ಈ ಎಂಜಿನ್ ಸಪ್ಲೈ ನಿಲ್ಲಿಸುವ ಮೂಲಕ ಅಮೆರಿಕ ಪರೋಕ್ಷವಾಗಿ ಯಾರಿಗೆ ಸಹಾಯ ಮಾಡುತ್ತಿದೆ? ಚೀನಾಕ್ಕ ಅಥವಾ ಪಾಕಿಸ್ತಾನಕ್ಕ? ಇದು ಬರೀ ಡಿಫೆನ್ಸ್ ಡೀಲ್ ಅಲ್ಲ, ಇದೊಂದು ಗ್ಲೋಬಲ್ ಪವರ್ ಗೇಮ್. ಇದರ ಅಸಲಿ ಮುಖವಾಡವನ್ನು ಇವತ್ತು ಕಳಚೋಣ. ವಿಡಿಯೋವನ್ನು ಕೊನೆವರೆಗೂ ನೋಡಿ, ಯಾಕಂದ್ರೆ ಸತ್ಯ ತುಂಬಾ ಕಹಿಯಾಗಿದೆ. ಸ್ನೇಹಿತರೆ, ಒಂದು ಯುದ್ಧ ವಿಮಾನವನ್ನು ಮಾಡುವುದು ಕಷ್ಟವಲ್ಲ, ಆದರೆ ಅದರ ಹಾರ್ಟ್ ಅಂದರೆ ಅದರ ಇಂಜಿನ್ ತಯಾರಿಸುವುದು ಪ್ರಪಂಚದ ಅತ್ಯಂತ ಕಷ್ಟದ ಕೆಲಸ. ಇವತ್ತಿಗೂ ಜಗತ್ತಿನಲ್ಲಿ ಬರೀ 4-5 ದೇಶಗಳ ಹತ್ತಿರ ಮಾತ್ರ ಈ ತಂತ್ರಜ್ಞಾನ ಇದೆ. ಭಾರತ ತನ್ನ ತೇಜಸ್ ಮಾರ್ಕ್ II ಮತ್ತು AMCA ಪ್ರಾಜೆಕ್ಟ್ಗಾಗಿ ಅಮೆರಿಕದ ಜನರಲ್ ಎಲೆಕ್ಟ್ರಿಕ್ ಕಂಪನಿಯ ಜೊತೆಗೆ 99 ಇಂಜಿನ್ಗಳ ಖರೀದಿ ಮತ್ತು ತಂತ್ರಜ್ಞಾನ ವರ್ಗಾವಣೆ ಬಗ್ಗೆ ಡೀಲ್ ಮಾಡಿ 2026 ಒಳಗೆ ನಮಗೆ ಈ ಇಂಜಿನ್ಗಳು ಸಿಗಬೇಕಿತ್ತು. ಆದರೆ ಈಗ ಅಮೆರಿಕದ GE ಕಂಪನಿ ನಮ್ಮಲ್ಲಿ ಬಿಡಿ ಭಾಗಗಳು ಕೊರತೆ ಇದೆ, ಸೌತ್ ಕೊರಿಯಾದಿಂದ ಪಾರ್ಟ್ಸ್ ಬರುತ್ತಿಲ್ಲ, ಹಾಗಾಗಿ ಇಂಜಿನ್ ಕೊಡಲು ತಡವಾಗುತ್ತೆ ಅಂತ ಕುಂಟು ನೆಪ ಹೇಳುತ್ತಿದೆ. ನೀವೇ ಯೋಚನೆ ಮಾಡಿ, ಪ್ರಪಂಚದ ಅತಿ ದೊಡ್ಡ ಸೂಪರ್ ಪವರ್ ಅಮೆರಿಕಕ್ಕೆ ಪಾರ್ಟ್ಸ್ ಸಿಗುತ್ತಿಲ್ಲ ಅನ್ನೋದು ನಂಬುವಂತದ್ದ? ಖಂಡಿತ ಇಲ್ಲ. ಇದರ ಹಿಂದೆ ಒಂದು ದೊಡ್ಡ ಜಿಯೋಪಾಲಿಟಿಕಲ್ ಗೇಮ್ ಇದೆ. ಅಮೆರಿಕದ ಅಸಲಿ ಸಮಸ್ಯೆ ಬೇರೆಯೇ ಇದೆ. ಭಾರತ ಇತ್ತೀಚೆಗೆ ಜಾಗತಿಕ ಮಟ್ಟದಲ್ಲಿ ತೆಗೆದುಕೊಳ್ಳುತ್ತಿರುವ ಸ್ವತಂತ್ರ ನಿರ್ಧಾರಗಳ ವಾಷಿಂಗ್ಟನ್ಗೆ ತುತ್ತಾಗಿದೆ. ರಷ್ಯಾ ಯುಕ್ರೇನ್ ಯುದ್ಧದಲ್ಲಿ ಅಮೆರಿಕ ಹೇಳಿದರೂ ಕೇಳದೆ ನಾವು ರಷ್ಯಾದಿಂದ ಕಡಿಮೆ ಬೆಲೆಗೆ ತೈಲ ಖರೀದಿಸಿದೆವು. ಬ್ರಿಕ್ಸ್ ಸಂಘಟನೆಯಲ್ಲಿ ಭಾರತದ ಪ್ರಭಾವ ಹೆಚ್ಚಾಗುತ್ತಿದೆ. ಅಮೆರಿಕದ ಪಾಲಿಸಿ ತುಂಬಾ ಸಿಂಪಲ್, ನೀವು ನಮ್ಮ ಜೊತೆಗೆ ಇರಬೇಕು, ಇಲ್ಲವೇ ನಮ್ಮ ಶತ್ರುಗಳಾಗಬೇಕು. ಭಾರತ ಈ ಎರಡು ಗುಂಪಿಗೆ ಸೇರದೆ ತನ್ನದೇ ಆದ ದಾರಿ ಹಿಡಿದಿದೆ. ಹೀಗಾಗಿ ರಕ್ಷಣಾ ವಲಯದಲ್ಲಿ ಭಾರತವನ್ನು ಕಂಟ್ರೋಲ್ ಮಾಡಲು ಅಮೆರಿಕ ಈ ಇಂಜಿನ್ ಅಸ್ತ್ರವನ್ನು ಬಳಸುತ್ತಿದೆ. ನಾಳೆ ಏನಾದರೂ ಚೀನಾ ಅಥವಾ ಪಾಕಿಸ್ತಾನದ ಜೊತೆಗೆ ಯುದ್ಧ ಶುರುವಾದರೆ ಮತ್ತು ನಮ್ಮ ಯುದ್ಧ ವಿಮಾನಗಳಿಗೆ ಅಮೆರಿಕದ ಇಂಜಿನ್ಸ್ ಇದ್ದರೆ, ಅವರು ಬೇಕೆಂದೇ ಸ್ಪೇರ್ ಪಾರ್ಟ್ಸ್ ನಿಲ್ಲಿಸಿ ನಮ್ಮನ್ನು ಬ್ಲ್ಯಾಕ್ ಮೇಲ್ ಮಾಡಬಹುದು. ಇದನ್ನೇ ತಾನೇ ಅವರು F-16 ವಿಚಾರದಲ್ಲಿ ಪಾಕಿಸ್ತಾನಕ್ಕೂ ಮಾಡಿದ್ದು. ಆದರೆ ಭಾರತ ಈಗ ಹಿಂದಿನ ಹಳೆಯ ಭಾರತ ಅಲ್ಲ. ಅಮೆರಿಕದ ಈ ಬೆದರಿಕೆಗೆ ಹೆದರಲು ಭಾರತವೇನು ಪಾಕಿಸ್ತಾನವಲ್ಲ. ಭಾರತದ ರಕ್ಷಣಾ ಸಚಿವಾಲಯ ಮತ್ತು ಅಜಿತ್ ದೋವಲ್ ಅವರು ಈಗಾಗಲೇ ಪ್ಲಾನ್ ಬಿ ರೆಡಿ ಮಾಡಿದ್ದಾರೆ. ಅಮೆರಿಕ ಕಾಟ ಕೊಟ್ಟರೆ ನಾವು ನೇರವಾಗಿ ಫ್ರಾನ್ಸ್ ಸಫ್ರಾನ್ ಕಂಪನಿ ಅಥವಾ ಬ್ರಿಟನ್ನ ರೋಲ್ಸ್ ರಾಯ್ಸ್ ಜೊತೆಗೆ ಕೈ ಜೋಡಿಸಲು ಸಿದ್ಧರಾಗಿದ್ದೇವೆ. ಫ್ರಾನ್ಸ್ ಈಗಾಗಲೇ ಭಾರತಕ್ಕೆ 100% ಟೆಕ್ನಾಲಜಿ ಟ್ರಾನ್ಸ್ಫರ್ ಮಾಡಲು ಆಫರ್ ಕೊಟ್ಟಿದೆ. ಇದಕ್ಕೂ ಮಿಗಿಲಾಗಿ ನಮ್ಮದೇ ಆದ DRDO ಕಾವೇರಿ ಇಂಜಿನ್ ಪ್ರಾಜೆಕ್ಟ್ ಅನ್ನು ಮತ್ತೆ ವೇಗವಾಗಿ ಡೆವಲಪ್ ಮಾಡುತ್ತಿದೆ. ಇತ್ತೀಚಿನ ವರದಿಗಳ ಪ್ರಕಾರ ಗೋದ್ರೇಜ್ ಏರೋಸ್ಪೇಸ್ ಡ್ರೈ ಇಂಜಿನ್ ಟೆಸ್ಟ್ಗಳಲ್ಲಿ ಯಶಸ್ಸು ಸಾಧಿಸಿದೆ. ಅಂದರೆ ಅಮೆರಿಕ ನಮಗೆ ಕೈ ಕೊಟ್ಟರೆ ಅದು ಅವರ ಡಿಫೆನ್ಸ್ ಮಾರ್ಕೆಟ್ಗೆ ಆಗುವ ಅತಿ ದೊಡ್ಡ ನಷ್ಟ. ಸ್ನೇಹಿತರೆ, ಒಂದು ಮಾತು ಸತ್ಯ, ಎಲ್ಲಿಯವರೆಗೆ ನಮ್ಮ ಆಯುಧ, ನಮ್ಮ ಇಂಜಿನ್, ನಮ್ಮ ತಂತ್ರಜ್ಞಾನ ಇರುವುದಿಲ್ಲವೋ ಅಲ್ಲಿಯವರೆಗೆ ನಾವು ನಿಜವಾದ ವಿಶ್ವಗುರು ಆಗಲು ಸಾಧ್ಯವಿಲ್ಲ. ಅಮೆರಿಕವನ್ನು ನಂಬಿ ನಮ್ಮ ವಾಯುಸೇನೆಯನ್ನು ಅಪಾಯಕ್ಕೆ ಸಿಲುಕಿಸುವುದು ಎಷ್ಟು ಸರಿ? ಆತ್ಮನಿರ್ಭರ ಭಾರತ ಅಡಿಯಲ್ಲಿ ನಮ್ಮದೇ ಸ್ವದೇಶಿ ಇಂಜಿನ್ ತಯಾರಿಸಲು ಇನ್ನೂ 10 ವರ್ಷ ತಡವಾದರೂ ಪರವಾಗಿಲ್ಲ. ನಾವು ಅಮೆರಿಕದ ಎದುರು ತಲೆ ಬಾಗಿಸಬಾರದು. ಅಥವಾ ತಕ್ಷಣದ ಭದ್ರತೆಗಾಗಿ ಫ್ರಾನ್ಸ್ ಜೊತೆ ಒಪ್ಪಂದ ಮಾಡಿಕೊಳ್ಳುವುದು ಒಳ್ಳೆಯದಾ? ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ವಂದೇ ಮಾತರಂ.